ನಾನು ಆಮೇಲೆ ಹೇಳ್ತೀನಿ ಅಂತ ಹೇಳಿದ್ನಲ್ಲ, ದಯವಿಟ್ಟು ನೀನು ಹೋಗು. ನನ್ನ ಸಂತೋಷನ ನಿಮ್ ಜೊತೆ ಹಂಚ್ಕೊಳ್ಳೋಣ ಅಂತ ಬಂದ್ರೆ ಯಾಕೆ ಹೋಗು ಅಂತಿದ್ದೀರಾ ರಾಹುಲ್ ಅವರೇ? ನಾನ್ ಸಂತೋಷವಾಗಿಲ್ಲ, ಅದಕ್ಕೆ. ನೀನ್ ಅನ್ಕೋತಿರೋದೆಲ್ಲ ನಿಜ ಅಲ್ಲ, ಅದಕ್ಕೆ. ಏನ್ ರಾಹುಲ್ ಅವರೇ ನೀವ್ ಹೇಳ್ತಿರೋದು? ನೀನು ನೆನಪಿಟ್ಕೋಬೇಕಾಗಿರೋ ನಿಜ, ಮದುವೆ ದಿನ ಎಲ್ರ ಮುಂದೆ ಗೌರವ ಕಾಪಾಡೋದಕ್ಕೆ ಹೇಗ್ ತಾಳಿ ಕಟ್ಟದ್ನೋ ಹಾಗೇನೆ ಇವತ್ತು ಕೂಡ ಅರಶಿನ ಹಚ್ಚದೆ ಬಳೆ ತೊಡಸ್ದೆ. ಅದನ್ ಬಿಟ್ಟು ನೀನು ಹೊಟ್ಟೆಲಿರೋ ಮಗುಗೆ ತಂದೆ ಆಗಲ್ಲ. ನನಗೆ ಸಂಬಂಧ ಇಲ್ದಿರೋ ಬಂಧನನ ಒಪ್ಕೊಂಡ ಹಾಗಲ್ಲ. ರಾಹುಲ್ ಅವರೇ ಬೇಡ, ಹೀಗ್ ಮಾತಾಡ್ಬೇಡಿ. ಹೀಗೆಲ್ಲ ಮಾತಾಡಿ ನನಗ್ ನೋವು ಕೊಡ್ಬೇಡಿ. ನಾನೇನ್ ನಿನಗೆ ನೋವು ಕೊಡ್ತಿಲ್ಲ. ಮದುವೆ ಆದಾಗ್ಲಿಂದ ಇಲ್ದೇ ಇರೋದನ್ನೆಲ್ಲ ಊಹಿಸ್ಕೊಂಡು ಅಲ್ಲ, ನೀನೇ ನನಗೆ ಇನ್ಫ್ಲೂಯೆನ್ಸ್ ಮಾಡ್ತಿರೋದು. ಪ್ರತಿ ಸಲ ಒಂದು ಸುಳ್ಳನ್ನ ನಿಜ ಅಂತ ನಂಬಿಸೋ ಪ್ರಯತ್ನ ಮಾಡ್ತಿದ್ಯಾ. ಸುಳ್ಳಲ್ಲ ರಾಹುಲ್ ಅವರೇ, ಇದ್ಯಾವುದು ಸುಳ್ಳಲ್ಲ. ದಯವಿಟ್ಟು ಸುಳ್ಳಿರ್ತೀಯ. ನೀನ್ ನನಗೆ ಇನ್ನೇನು ಹೇಳ್ಬೇಡ, ನಾನೇನು ಕೇಳಿಸ್ಕೊಳ್ಳೋದು ಇಲ್ಲ. ನಾನ್ ನಿನಗೆ ಏನ್ ಕಮ್ಮಿ ಮಾಡಿದ್ದೀನಿ ಭಾಷಣಿ? ಸರಸುಗಿಂತ ಹೆಚ್ಚಾಗಿ ನಿನ್ನನ್ನು ಪ್ರೀತಿಸಿದೆ. ಗಂಡನಾಗಿ ಜವಾಬ್ದಾರಿ ತಗೊಂಡಿದ್ದೀನಿ. ಹೊಟ್ಟೆಲಿರೋ ಮಗುಗೆ ತಂದೆ ಆಗಿಲ್ದೇ ಇದ್ರು ನಾನ್ ನಿಮ್ಮಿಬ್ಬರನ್ನು ಎಷ್ಟು ಜಾಗೃತೆಯಿಂದ ನೋಡ್ಕೋತಾ ಇದ್ದೀನಿ. ಆದ್ರೆ ನೀನ್ ಮಾತ್ರ ನನಗೆ ನೋವು ಕೊಡ್ತಾನೆ ಇದೆಯಾ. ನಿನಗೆ ಹೇಗಿಷ್ಟ ಬರುತ್ತೋ ಹಾಗೆ ಮಾತಾಡ್ತಾನೆ ಇದೆಯಾ. ಯಾರು ನಿನ್ನ ಬ್ಲೇಮ್ ಮಾಡಬಾರ್ದು, ಮೇಡಮ್ಗೆ ನಿನ್ ಮೇಲೆ ಡೌಟ್ ಬರಬಾರ್ದು ಅಂತ ನಾನ್ ಮಾಡೋ ಪ್ರಯತ್ನನ ಮಾಡ್ತಾನೆ ಇದ್ರೆ, ನೀನೇನೋ ನಿನ್ನ ಮಗುಗೆ ತಂದೆ ನಾನೇ ಅಂತ ಒಂದೇ ಮಾತನ್ನ 10 ಸಲ ಹೇಳ್ತಾನೆ ಇದ್ರೆ ನನಗಿಷ್ಟ ಆಗ್ತಿಲ್ಲ ಭಾಷಣಿ. ನೀನ್ ದಯವಿಟ್ಟು ಅರ್ಥ ಮಾಡ್ಕೋ. ಅಲ್ಲ, ಏನ್ ಎಲ್ರು ಇಲ್ಲೇ ಇದ್ದೀರಾ? ಫಂಕ್ಷನ್ ಆಯ್ತಲ್ಲ, ಬನ್ನಿ ಎಲ್ರು ಒಟ್ಟಿಗೆ ಹೋಗಿ ಊಟ ಮಾಡೋಣ. ರಾಹುಲ್ ರಾಹುಲ್ ರಾಹುಲ್, ಇನ್ನು ಎಷ್ಟು ದಿವಸ ಅಂತ ಈ ರೀತಿ ಕವರ್ ಮಾಡ್ತೀಯ ರಾಹುಲ್? ಇನ್ನು ಎಷ್ಟು ಸುಳ್ಳುಗಳು ಹೇಳಿ ಈ ಭಾಷಣಿನ ಕಾಪಾಡ್ತೀಯ? ಏನ್ ಮೇಡಮ್ ಹೇಳ್ತಾ ಇರೋದು ನೀವು? ರಾಹುಲ್, ನೀನ್ ಮಾತಾಡಿದ ಪ್ರತಿ ಮಾತು ನಿಮ್ ಮೇಡಮ್ ಸೇರಿ ಎಲ್ರೂ ಕೇಳಿಸ್ಕೊಂಡ್ವಿ, ನೋಡಿದ್ವಿ.
ಏನು ಗೊತ್ತಿಲ್ಲರೋನ್ ಹಾಗೆ ನಾಟಕ ಆಡ್ಬೇಡ. ಮಾವ, ಇದ್ರಲ್ಲಿ ನಮ್ ರಾಹುಲ್ ತಪ್ಪಿಗಿಂತ ಭಾಷಣಿ ತಪ್ಪೇ ಜಾಸ್ತಿ ಇರೋ ಹಾಗೆ ಅನಿಸ್ತಾ ಇದೆ. ಯಾಕೆ ಭಾಷಿಣಿ ಹೀಗ್ ಮಾಡ್ದೆ? ಸುಳ್ಳು ಮೋಸ ಅಂದ್ರೆ ಆಂಟಿಗ್ ಎಷ್ಟು ಕೋಪನೋ ಗೊತ್ತಿದ್ದು ಕೂಡ 7 ತಿಂಗಳು ಗರ್ಭಿಣಿಯನ್ನೋ ಸೀರಿಯಸ್ ವಿಷಯದಲ್ಲಿ ಯಾಕೆ ಸುಳ್ಳು ಹೇಳ್ದೆ? ತಂದೆ ಅಲ್ಲ ಅಂತ ರಾಹುಲ್ ಹೇಳ್ತಿದ್ರೆ ಯಾಕೆ ಒಪ್ಸಿ ಮೋಸ ಮಾಡ್ಬೇಕು ಅನ್ಕೋತಿದ್ಯಾ? ರಾಹುಲ್ನ ಮದ್ವೆ ಮಾಡ್ಕೊಳ್ಳೋಕೋಸ್ಕರ ಇವಳ ಅಣ್ಣನ ಜೊತೆ ಸೇರಿ ಪ್ರೀತಿ ಮಾಡಿರೋ ಮೋಸದಿಂದ ಮೇಡಮ್ ಮನೆಯಿಂದನೇ ಹೊರಗೆ ಹಾಕಿದ್ರು. ಇವಾಗ ನೀನ್ ಮಾಡಿರೋ ತಪ್ಪಿಗೆ ಯಾವ ಶಿಕ್ಷೆ ಕೊಡ್ತಾರೋ ಏನೋ. ಅಮ್ಮ ಭಾಷಿಣಿ, ಯಾಕಮ್ಮ ನಿನ್ ಬಗ್ಗೆ ಎಲ್ರೂ ಹೀಗ್ ಮಾತಾಡ್ತಿದ್ದಾರೆ? ಒಳ್ಳೇದನ್ ಬಿಟ್ರೆ ಮೋಸನೇ ಮಾಡದೇ ಇರೋ ನೀನು ಸುಳ್ಳು ಹೇಳೋದು ಅಂದ್ರೆ ಏನಮ್ಮ? ಅಷ್ಟಕ್ಕೂ ಏನ್ ನಡೀತಿದ್ಯಮ್ಮ? ನಾರಾಯಣ ಅವರೇ, ಸ್ವಲ್ಪ ಇರಿ. ರಾಹುಲ್, ನೀನು ಭಾಷಿಣಿ ಜೊತೆ ಮಾತಾಡಿದ್ದು ನಿಜನೇನಾ? ಅವಳು ಹೊಟ್ಟೆಲಿರೋ ಮಗುಗೆ ನೀನು ತಂದೆ ಹೌದಾ ಅಲ್ವಾ ರಾಹುಲ್? ಅದು ಮೇಡಮ್, ಹೌದಾ ಅಲ್ವಾ? ಜಸ್ಟ್ ಆನ್ಸರ್ ಮೀ. ಉತ್ತರ ಹೇಳು. ಅಲ್ಲ ಮೇಡಮ್, ವಾಗ್ದೇವಿ ಅವರೇ, ಒಂದು ಹೆಜ್ಜೆ ಮುಂದೆ ಇಟ್ರು ನಾನು ಏನು ಮಾಡ್ತೀನಿ ಅಂತ ನನಗೆ ಗೊತ್ತಿರಲ್ಲ. ಮೈಂಡ್ ಇಟ್. ಎಂಥ ನಂಬಿಕೆ ದ್ರೋಹ ಮಾಡಿದೆ ಭಾಷಿಣಿ. ನಿನ್ನ ಬುದ್ಧಿನ, ನಿನ್ನ ಗುಣನ ನೋಡಿ ನಾನು ತುಂಬಾನೇ ಹೆಮ್ಮೆ ಪಟ್ಕೊಂಡಿದ್ದೆ. ನಿನ್ನ ನಡೆ ನುಡಿಗೆ, ಬಿಹೇವಿಯರ್ಗೆ ನಾನು ತುಂಬಾ ಇಂಪ್ರೆಸ್ ಆಗಿ ನನ್ನ ಸೊಸೆ ಅಂದ್ರೆ ಹೀಗೆ ಇರಬೇಕು ಅಂತ ನಾನು ಏನೇನೋ ಕನಸುಗಳನ್ನೆಲ್ಲ ಕಟ್ಕೊಂಡಿದ್ದೆ. ಆದ್ರೆ ನೆರಳಲ್ಲಿ ಕಾಡೋ ಕಪ್ಪಿನ ಹಾಗೆ ನಿನ್ನಲ್ಲಿ ಇಷ್ಟೊಂದು ಪಿತೂರಿಗಳಿರುತ್ತೆ ಅಂತ ನಾನು ಕನಸಿನಲ್ಲಿ ಕೂಡ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಮೇಡಮ್, ಆವೇಶ ಪಡ್ದೇನೆ ಒಂದ್ಸಲ ನನ್ನ ಮಾತು ಕೇಳಿಸ್ಕೊಳ್ಳಿ. ಅಷ್ಟಕ್ಕೂ ಏನ್ ನಡೀತು ಅಂದ್ರೆ ಬೇಡ.
ನೀನು ಹೇಳೋ ಕಥೆಗಳನ್ನ ಕೇಳೋಷ್ಟು ತಾಳ್ಮೆ ನನಗಿಲ್ಲ. ನಿನ್ನ ಬಗ್ಗೆ, ನಿನ್ನ ಪ್ರಾಣದ ಬಗ್ಗೆ ನನ್ನ ಮಗನ ಮಾತಿನಲ್ಲಿ ಕೇಳಿಸ್ಕೊಂಡೆ. ಆಗ ನಾನು ಎಲ್ಲವನ್ನೂ ಅರ್ಥ ಮಾಡ್ಕೊಂಡೆ. ನಮ್ಮ ಸ್ಥಾನ, ನಮ್ಮ ಅರ್ಹತೆನ ಮರ್ತು ಹೋಗಿ ನಾವೆಲ್ಲರೂ ಇಲ್ಲಿಗೆ ಬಂದಿದ್ದಕ್ಕೆ ನಿಮ್ಮ ಕುಟುಂಬದ ನಿಜವಾದ ಬಣ್ಣ ಬಯಲಾಯ್ತು. ಸರಸು ಹಾಗೆ ನಟನೆ ಮಾಡೋದಕ್ಕೆ ಬಾ ಅಂತ ಕರೆದ್ರೆ ನೀವು ತಾಯಿ ಮಗಳಿಬ್ರು ಸೇರ್ಕೊಂಡು ಆತ್ಮಾಭಿಮಾನ, ಗೌರವ, ಮರ್ಯಾದೆ ಅಂತ ಏನೋ ದೊಡ್ಡ ದೊಡ್ಡ ಮಾತುಗಳೆಲ್ಲ ಹೇಳಿದ್ರಲ್ಲ, ನಾನದನ್ನ ನಿಜ ಅಂತ ನಂಬ್ಕೊಂಡೆ. ಆದ್ರೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಇಂಥ ದೊಡ್ಡ ಸ್ಕೆಚ್ ಹಾಕಿದ್ದೀರಂತ ನಿಜವಾಗ್ಲೂ ನಾನು ಅಂದ್ಕೊಂಡೇ ಇರ್ಲಿಲ್ಲ. ವಾಗ್ದೇವಿ ಅವರೇ, ಈ ಸ್ಕೆಚ್ಚು, ಕುತಂತ್ರಗಳು ಇವೆಲ್ಲ ನಮಗೆ ಅಭ್ಯಾಸ ಇಲ್ಲ. ಆವೇಶದಲ್ಲಿ ನೀವೇನೋ ತಪ್ಪು ಮಾಡ್ತಾ ಇದ್ದೀರಾ. ಹೌದು, ನಿಜವಾಗ್ಲೂ ನಾನೇ ತಪ್ಪು ಮಾಡಿದ್ದೀನಿ. ಹೊರಗಡೆ ಆಡೋ ಮಾತುಗಳನ್ನ ಕೇಳಿ, ಪದ್ಧತಿ ಆಚಾರಗಳನ್ನ ನೋಡಿ ನಾನೇ ತಪ್ಪು ಮಾಡಿಬಿಟ್ಟೆ. ನನ್ನ ಮಗ ನಿನ್ನ ಮಗಳ ಕುತ್ತಿಗೆಗೆ ತಾಳಿ ಕಟ್ಟಿದಾಗ ನನ್ನ ಮಗನೇ ತಪ್ಪು ಮಾಡಿದಾನೆ ಅಂತ ಅಂದ್ಕೊಂಡೆ. ಆದ್ರೆ ಹೆತ್ತ ತಾಯಿ ಆದ್ರಿಂದ ಮಮತೆ ಕುರುಡಾಗಿ ಮಾಡಿದ ಕೆಲಸಗಳೆಲ್ಲ ನನ್ನ ಕಣ್ಣಿಗೆ ಕಾಣಿಸ್ಲೇ ಇಲ್ಲ. ಇವರಿಬ್ಬರ ಮಧ್ಯೆ ಇದ್ದಂತ ದೂರ ನೋಡಿ, ಇವರು ನಡ್ಕೊಳ್ತಿದ್ದ ರೀತಿ ನೋಡಿ, ಇವರಿಬ್ಬರ ಮಧ್ಯೆ ಏನೋ ಸಮಸ್ಯೆ ಇದೆ ಅಂತ ಅನ್ಕೊಂಡೆ. ಆದ್ರೆ ಅಪ್ಪನೇ ಯಾರು ಅಂತ ಗೊತ್ತಿಲ್ದೇ ಇರೋ ಮಗುಗೆ ನನ್ನ ಮಗನೇ ಅಪ್ಪ ಆಗೋಂತ ಗತಿ ಬರುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ನನ್ನ ಮಗನ್ನ ಅಮಾಯಕನನ್ನಾಗಿ ಮಾಡಿ ನಿಮ್ಮ ನಟನೆಯಿಂದ ನನ್ನನ್ನ ಹುಚ್ಚಿಯಾಗಿ ಮಾಡಿಬಿಟ್ರಿ. ಈ ವಾಗ್ದೇವಿ ಅಂದ್ರೆ ಅಷ್ಟೊಂದು ಸುಲಭ ಆಗೋದ್ಲ ನಿಮ್ಗೆ? ನನ್ನ ಬಗ್ಗೆ ಗೊತ್ತಿದ್ದು ಕೂಡ ನೀವು ಮಾಡಿದ ಕೆಲಸನ ಕ್ಷಮಿಸೋದಿಲ್ಲ. ನಾನು ಯಾವತ್ತೂ ಕ್ಷಮಿಸೋದೇ ಇಲ್ಲ. ಇಷ್ಟೆಲ್ಲ ನಡೀತಾ ಇದ್ರು ಹೀಗೆ ಮೌನವಾಗಿ ಯಾಕೆ ನಿಂತಿದ್ಯಮ್ಮ? ಅಷ್ಟಕ್ಕೂ ಏನ್ ನಡೀತು ಅಂತ ಹೇಳು. ಆಗ್ಲೇ ಅಲ್ವಾ ನಿಜ ಯಾವುದು ಸುಳ್ಳು ಯಾವುದು ಅಂತ ಗೊತ್ತಾಗೋದು. ಮೋಸ ಮಾಡಿದ್ದೆಲ್ಲ ಕಣ್ಣೆದ್ರಿಗೆ ಕಾಣಿಸ್ತಿರುವಾಗ ಇನ್ನು ಹೊಸದಾಗಿ ಹೇಳೋದಕ್ಕೆ ಏನಿದೆ ಹೇಳಿ? ತಪ್ಪನ್ನ ಮಾಡಿರೋದಕ್ಕೇನೆ ಮಾತಾಡೋ ಧೈರ್ಯನೇ ಬರ್ತಾ ಇಲ್ಲ. ಆಸ್ತಿ ಪಾಸ್ತಿಯಲ್ಲಿ ವ್ಯತ್ಯಾಸ ನೋಡಬಾರ್ದು ಅನ್ಕೊಂಡೆ, ಆದ್ರೆ ಸಂಪ್ರದಾಯದಲ್ಲಿ, ವರ್ತನೆಯಲ್ಲಿ ನಿಮ್ ಬುದ್ಧಿನ ಚೆನ್ನಾಗಿ ತೋರಿಸ್ಬಿಟ್ರಿ. ಇವ್ರ ಹತ್ರ ಮಾತಾಡೋಕೆ ಇನ್ನು ಏನಿದೆ ರೀ? ಇಂಥ ನೀತಿ, ನ್ಯಾಯ, ಮರ್ಯಾದೆ, ಗೌರವಗಳೇ ಇಲ್ದೇ ಇರೋ ವ್ಯಕ್ತಿಗಳ ಮಧ್ಯೆ ಒಂದು ಕ್ಷಣ ಇರೋದು ಕೂಡ ಪಾಪನೇ. ಹೋಗೋಣ ಬನ್ನಿ. ರಾಹುಲ್, ನಡಿ. ಮೇಡಮ್, ಅದು ಬರ್ತೀಯೋ ಇಲ್ವೋ? ನಡಿ ರಾಹುಲ್. ಮೇಡಮ್
ಅವಳು ಹೊಟ್ಟೆಲಿರೋ ಮಗುಗೆ ನೀನು ತಂದೆ ಹೌದಾ ಅಲ್ವಾ ರಾಹುಲ್? ಅಲ್ಲ ಮೇಡಮ್. ನೆರಳಲ್ಲಿ ಕಾಡೋ ಕಪ್ಪಿನ ಹಾಗೆ ನಿನ್ನಲ್ಲಿ ಇಷ್ಟೊಂದು ಪಿತೂರಿಗಳಿರುತ್ತೆ ಅಂತ ನಾನು ಕನಸಿನಲ್ಲಿ ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ರಾಹುಲ್, ನಡಿ ನಡಿ ರಾಹುಲ್. ಮೇಡಮ್, ಇಲ್ಲಿ ಕೂತ್ಕೊಂಡಾಳೋದಲ್ವೇ ಎಂತೆಂತ ಮಾತು ಹೇಳಿದ್ರು ನೋಡಿದ್ಯಲ್ಲ. ತಿರುಗಿಸಿ ನಾವೊಂದು ಮಾತು ಕೂಡ ಹೇಳೋಕ್ಕಾಗ್ಲಿಲ್ಲ. ಏನ್ ನಡೀತು ಅಂತ ಇವಾಗ್ಲಾದ್ರೂ ಬಾಯ್ಬಿಟ್ಟು ಹೇಳೆ. ಆವತ್ತು ನಾನೇ ತಂದೆ ಅಂತ ಒಪ್ಕೊಂಡು ತಾಳಿ ಕಟ್ಟಿದ್ದ ರಾಹುಲ್ ಇವತ್ತು ಅಲ್ಲ ಅಂತ ತಾಯಿ ಮುಂದೆ ಹೇಗೆ ಒಪ್ಕೋತಾನೆ? ಇಬ್ರಲ್ಲಿ ಸುಳ್ಳು ಹೇಳ್ತಾ ಇರೋದು ಯಾರು? ಎರಡು ಕುಟುಂಬಕ್ಕೆ ಮೋಸ ಮಾಡ್ತಾ ಇರೋದು ಯಾರು? ಸಾವಿತ್ರಿ, ಏನ ಮಾತುಗಳು? ಬುದ್ಧಿ ಇಲ್ದೇ ಇರೋ ತರ ಮಾತಾಡ್ತಾ ಇದ್ಯಾ? ನನ್ ಭಾಷಣಿನ ಅನುಮಾನಿಸ್ತಾ ಇದ್ಯಾ? ಇಂಥ ವಿಷಯದಲ್ಲಿ ಸುಳ್ಳು ಹೇಳುವಂತ ಕರ್ಮ ನನ್ನ ಮಗಳಿಗಿಲ್ಲ. ಅನುಮಾನಿಸ್ತಿಲ್ಲ ರೀ. ರಾಹುಲ್ ಮಾತಲ್ಲಿ ಇವಳು ಕಣ್ಣಲ್ಲಿ ಬಚ್ಚಿಟ್ಟಿರೋ ನಿಜ ಏನು ಅಂತ ಹೇಳು ಅಂತ ಕೇಳ್ತಾ ಇದ್ದೀನಿ ರೀ. ಸುಳ್ಳು ಹೇಳ್ತಿರೋದು, ಮೋಸ ಮಾಡ್ತಿರೋದು ನಾನಲ್ಲಮ್ಮ, ರಾಹುಲ್ ಅವರು. ಹಾಗಾಗಿದ್ದನ್ನ ಮರ್ತು ಹೋಗಿ ನಿಜಾನ ಸುಳ್ಳು ಅನ್ಕೋತಿದ್ದಾರೆ. ನಂಬಿಸೋದಕ್ಕೆ ಎಷ್ಟೇ ಪ್ರಯತ್ನ ಮಾಡಿದ್ರು ಅವ್ರು ನಂಬೋದಕ್ಕೆ ರೆಡಿ ಇಲ್ಲಮ್ಮ. ಒಂದ್ ಹೆಣ್ಣಾಗಿ ತಾಯಿ ಆಗ್ತಿರೋ ಸಂತೋಷನ ಅಪನಂಬಿಕೆಯಿಂದ ದೂರ ಮಾಡ್ತಿದ್ದಾರೆ. ಬೇಜಾರು ಮಾಡ್ಕೋಬೇಡ ತಾಯಿ. ಅಂದ್ರೆ ಎಲ್ರ ಮುಂದೆ ಒಪ್ಕೊಂಡಿದ್ದು ನಿನ್ ಮೇಲೆ ಕರುಣೆಯಿಂದ, ತಾಳಿ ಕಟ್ಟಿದ್ ಮಾತ್ರ ನಿನ್ ಮೇಲಿನ ಪ್ರೀತಿಯಿಂದನಾ? ನಿನ್ನನ್ನ ನಿಜವಾಗ್ಲೂ ಪ್ರೀತಿಸ್ತವನೇ ಆಗಿದ್ರೆ ನಿನ್ನ ಮಾತನ್ನ ನಂಬದೇನೆ ಯಾಕೆ ಮೊಂಡುತನ? ಒಳ್ಳೆಯವನು ಅನ್ಕೊಂಡಿದ್ದೆ, ಆದ್ರೆ ಹೀಗೆ ನಿನ್ನ ಮನಸ್ಸನ್ನ ನೋವು ಮಾಡೋ ಮೂರ್ಖ ಅನ್ಕೊಂಡಿರ್ಲಿಲ್ಲಮ್ಮ. ಅಪ್ಪ, ಅವ್ರಿಗೇನು ಹೇಳ್ಬೇಡಿ ಅಪ್ಪ. ಇದೆಲ್ಲ ನನ್ನ ಹಣೆ ಬರಹ. ಅಮ್ಮ, ಏನ್ ಹಣೆ ಬರಹನಮ್ಮ ನಿಂದು? ಇಷ್ಟೆಲ್ಲ ಆಗ್ತಾ ಇದ್ರು ಯಾಕೆ ನಮ್ಗೊಂದ್ ಮಾತು ಹೇಳಲಿಲ್ಲ ನೀನು? ಇಷ್ಟು ದಿನ ಈ ನೋವನ್ನ ಸಹಿಸ್ಕೊಂಡು ಹೊರಗಡೆ ನಗ್ನಗ್ತಾ ಹೇಗಮ್ಮ ಇದ್ಯಾ?